ನಮಸ್ಕಾರ. ಮಂತ್ರಾಲಯಕ್ಕೆ ಹೋದಾಗ, ತಿರುಪತಿ ತಿಮ್ಮಪ್ಪನಿಗೆ ಹೋದಾಗ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಹೋದಾಗ ಅಲ್ಲಿ ಕಾಣಿಕೆ ಉಂಡಿಗೆ ನೀವು ದುಡ್ಡು ಹಾಕ್ತಿರ್ತೀರ. ದುಡ್ಡಿನ ಜೊತೆ ಈ ವಸ್ತು ತಪ್ಪದೆ ಹಾಕಿ ನೋಡಿ. ಖಂಡಿತವಾಗ್ಲೂ ನೀವು ಅಂದುಕೊಂಡಂಥ ಕೆಲಸ ಏನೇ ಇದ್ದರೂ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಮತ್ತು ದೇವರು ದುಡ್ಡಿನ ಆಶೀರ್ವಾದ ಅಂತೂ ಖಂಡಿತವಾಗ್ಲೂ ಮಾಡೇ ಮಾಡ್ತಾನೆ. ಇನ್ನೇನ್ರಿ ಬೇಕು ಮನುಷ್ಯನಿಗೆ? ಯಾವ ದಿನ ಹೋಗಬೇಕು ಅದು ಇಂಪಾರ್ಟೆಂಟು. ಅಲ್ಲಿ ದುಡ್ಡಿನ ಜೊತೆ ಯಾವ ವಸ್ತು ಹಾಕಬೇಕು ಇದು ಭಾಳ ಇಂಪಾರ್ಟೆಂಟು. ಇಂಥ ಟೈಮಲ್ಲಿ ಹೋದರೆ ಖಂಡಿತವಾಗ್ಲೂ 500% ಗ್ಯಾರಂಟಿ ಹೇಳ್ತೀನಿ. ನೀವು ಅಂದುಕೊಂಡಂಥ ಕೆಲಸ ಏನೇ ಇದ್ದರೂ ಅಲ್ಲಿ ಬೇಡ್ಕೊಂಡ್ರೆ 500% ಗ್ಯಾರಂಟಿ ಆಗೇ ಆಗುತ್ತೆ. ಪ್ಲಸ್ ದುಡ್ಡಿನ ಆಶೀರ್ವಾದ ಅಂತೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಇನ್ನೇನ್ರಿ ಬೇಕು? ದುಡ್ಡಿನ ಆಶೀರ್ವಾದ ಸಿಕ್ಕರೆ ಎಲ್ಲೋ ಹೊರಟೋಗ್ತೀರ ನೀವು. ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ವಿಡಿಯೋ ಲೈಕ್ ಮಾಡ್ಕೊಳ್ಳಿ. ಹೈಪ್ ಬಟನ್ ಇರುತ್ತೆ. ಹೈಪ್ ದಿಸ್ ವಿಡಿಯೋ, ಹೈಪ್ ದ ವಿಡಿಯೋ, ಹೈಪ್ ಬಟನ್ನ 2 ಸರಿ ಪ್ರೆಸ್ ಮಾಡಿ ಶೇರ್ ಮಾಡ್ಕೊಳ್ಳಿ. ಸುಖವಾಗಿ ಬದುಕಿ. ಅಲ್ಲಿ ಇಲ್ಲಿ ಕಂಡು ಜ್ಯೋತಿಷಿಗಳ ಹತ್ರ ಹೋಗೋಕ್ಕೆ ಹೋಗ್ಬಿಡಿ. ಆ ಪರಿಹಾರ ಈ ಪರಿಹಾರಕ್ಕಂತ ದುಡ್ಡು ಖರ್ಚು ಮಾಡ್ಕೊಳಕ್ಕೆ ಹೋಗ್ಬಿಡಿ. ನನ್ನ ಮಾತು ಕೇಳಿ ಹೇಳ್ತಾ ಇದ್ದೀನಿ ನೋಡಿ. ಈ ಎಸ್ಪೆಷಲಿ ಮಂತ್ರಾಲಯ ಕೇಳ್ತೀನಿ. ಮಂತ್ರಾಲಯ, ತಿರುಪತಿ, ಧರ್ಮಸ್ಥಳ 3ಕ್ಕೆ ಹೇಳ್ತೀನಿ ವಿಶ್ಲೇಷಣೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಮೊದಲು ಮಂತ್ರಾಲಯಕ್ಕೆ ಯಾವ ದಿನ ಹೋಗಬೇಕು? ಹುಣ್ಣಿಮೆ ಗುರುವಾರ ಬಂದಾಗ, ಅಥವಾ ಅಮಾವಾಸ್ಯೆ ಗುರುವಾರ ಬಂದಾಗ, ಅಥವಾ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ, ಅಥವಾ ಶ್ರಾವಣ ಮಾಸದಲ್ಲಿ ರಾಯರ ಆರಾಧನೆ ಅಂತ ಮಾಡ್ತಾರೆ. ಇಂಥ ಸಂದರ್ಭಗಳಲ್ಲಿ ಹೋಗಬೇಕು. ಇಲ್ಲ ಅಂದರೆ ನಿಮ್ಮ ಹುಟ್ಟಿದ ಹಬ್ಬದ ದಿನ, ನಿಮ್ಮ ಬರ್ತ್ಡೇ ದಿನ ಹೋಗಿ ಅಲ್ಲಿ ನೀವು ದರ್ಶನ ಮಾಡ್ತೀರ. ಮಂತ್ರಾಲಯದಲ್ಲಿ ದರ್ಶನ ಮಾಡಿದಾದ್ಮೇಲೆ ನೀವಿಲ್ಲಿ ಮನೆಯಿಂದ ಹೋಗ್ಬೇಕಾದ್ರೆ ₹1 3 ಕಾಯಿನ್ಸ್ ತೊಗೊಳ್ಳಿ. ₹1 3 ಕಾಯಿನ್ಸ್ ತೊಗೊಂಡು ಆ 3 ಕಾಯಿನ್ಸ್ ಜೊತೆಗೆ 3 ಅಕ್ಕಿ ಕಾಳು, 3 ಅಕ್ಕಿ ಕಾಳು ಕೌಂಟ್ ಮಾಡ್ಕೊಂಡು ಒಂದು ಪ್ಯಾಕೆಟಲ್ಲಿ ಇಟ್ಕೊಂಡು ಹೋಗಿ ಅಲ್ಲಿ ದರ್ಶನ ಮಾಡಿ ನೀವು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಈ ಮಂತ್ರ, ಅಥವಾ ರಾಘವೇಂದ್ರ ಸ್ವಾಮಿ ಅಷ್ಟೋತ್ತರ ಶತನಾಮಾವಳಿ, ಅಥವಾ ರಾಘವೇಂದ್ರ ಅಕ್ಷರಮಾಲಿಕಾ ಸ್ತೋತ್ರ, ಅಥವಾ ರಾಘವೇಂದ್ರ ಸ್ವಾಮಿ ಗಾಯತ್ರಿ ಮಂತ್ರ, ನಿಮಗೆ ಯಾವ ಮಂತ್ರಗಳು ಬರುತ್ತೆ ಬೇಡ್ಕೊಂಡು ಈ 3 ಕಾಯಿನ್ಸ್ ಜೊತೆಗೆ ಈ 3 ಅಕ್ಕಿ ಕಾಳ ಆ ಕಾಣಿಕೆ ಉಂಡಿಗೆ ಹಾಕು ನೋಡಿ. ಮಿರಾಕಲ್ಸ್ ನಡೆಯುತ್ತೆ. ಇನ್ನು 2ನೇದು, ತಿರುಪತಿ ತಿಮ್ಮಪ್ಪನಿಗೆ ಯಾವ ದಿನ ಹೋಗ್ತೀರಾ ಅಂತಂದರೆ, ಮೊದಲೇದು ವೈಕುಂಠ ಏಕಾದಶಿ ದಿನ, ಅಥವಾ ವರಮಹಾಲಕ್ಷ್ಮಿ ಹಬ್ಬದ ದಿನ, ಅಥವಾ ದೀಪಾವಳಿ ಅಮಾವಾಸ್ಯೆ ದಿನ, ಅಥವಾ ಯಾವುದಾದ್ರೂ ಶನಿವಾರದೊಂದು, ಅಥವಾ ಯಾವುದಾದ್ರೂ ಗುರುವಾರದೊಂದು ತಿರುಪತಿ ತಿಮ್ಮಪ್ಪನಿಗೆ ಹೋಗುವ ಸಂದರ್ಭದಲ್ಲಿ ಮನೆಯಿಂದ ₹1 6 ಕಾಯಿನ್ಸ್ ತಗೊಂಡೋಗ್ಬೇಕು. ಅದ್ರ ಜೊತೆಗೆ ತುಳಸಿ ದಳ ನೋಡಿ, 3 ತುಳಸಿ ದಳ, ಜೊತೆಗೆ 3 ತುಳಸಿ ಮಣಿಗಳು ಅಂತ ಸಿಗುತ್ತೆ ಗ್ರಂಥಿಗೆ ಅಂಗಡಿಗೆ. 3 ತುಳಸಿ ಮಣಿಗಳು, ಮತ್ತು ಕಮಲದ ಬೀಜಗಳು ಅಂತ ಸಿಗುತ್ತೆ. ಕಮಲದ ಬೀಜಗಳು ಅಥವಾ ಕಮಲಾಕ್ಷಿ ಮಣಿ, 3 ಬೀಜ, 3 ಕಮಲಾಕ್ಷಿ ಮಣಿ ಬೀಜಗಳು, 3 ಕಮಲಾಕ್ಷದ ಮಣಿ, 3 ತುಳಸಿ ಮಣಿಗಳು, ಜೊತೆಗೆ 3 ತುಳಸಿ ದಳ. ಓಂ ಶ್ರೀಂ 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 ಮಹಾಲಕ್ಷ್ಮೀ ನಮಃ. ಧನಂ 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 ದೇಹಿ 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 ಫಟ್ ಸ್ವಾಹ ಅಂತ, ಜೊತೆಗೆ ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರ ಮಂತ್ರ ಹೇಳಿ ತಿರುಪತಿ ತಿಮ್ಮಪ್ಪನಿಗೆ ದರ್ಶನ ಮಾಡಿ ಅಲ್ಲಿ ಕಾಣಿಕೆ ಉಂಡಿ ಜೊತೆಗೆ ದುಡ್ಡಿನ ಜೊತೆ ಈ ವಸ್ತುಗಳು ಹಾಕ್ಬಿಡಿ. ಇನ್ನು 3ನೇದು, ಧರ್ಮಸ್ಥಳಕ್ಕೆ ಯಾವ ದಿನ ಹೋಗಬೇಕು? ಧರ್ಮಸ್ಥಳಕ್ಕೆ ಅಂತಂದರೆ ಈ ಹುಣ್ಣಿಮೆ ಸೋಮವಾರ
ಅಥವಾ ಅಮಾವಾಸ್ಯೆ ಸೋಮವಾರ, ಹುಣ್ಣಿಮೆ ಗುರುವಾರ ಅಥವಾ ಅಮಾವಾಸ್ಯೆ ಗುರುವಾರ, ಅಥವಾ ಮಹಾಶಿವರಾತ್ರಿ ಹಬ್ಬದ ದಿನದಂದು, ಅಥವಾ ನಿಮ್ಮ ಹುಟ್ಟು ಹಬ್ಬದ ದಿನದಂದು, ನಿಮ್ಮ ಹುಟ್ಟು ಹಬ್ಬದ ದಿನ, ಬರ್ತ್ಡೇ ದಿನ. ಯಾಕೆಂದರೆ ಈ 3 ಕ್ಷೇತ್ರಗಳಿಗೆ ಅನುಕೂಲ ಇದ್ದವರು ಹುಟ್ಟಿದ ಹಬ್ಬದ ದಿನ, ಬರ್ತ್ಡೇ ದಿನ ಹೋದರೆ ಕರ್ಮ ಬೇಗ ಕಳೆಯುತ್ತೆ. ಅಲ್ಲಿ ನೀವು ಮನೆಯಿಂದ ಹೋಗೋ ಸಂದರ್ಭದಲ್ಲಿ ನೀವು 21 ಕಾಯಿನ್ಸ್, 1 ರೂಪಾಯಿದನ್ನ ಆಗಲಿ, 2 ರೂಪಾಯಿದನ್ನ ಆಗಲಿ, 5 ರೂಪಾಯಿದನ್ನ ಆಗಲಿ, 10 ರೂಪಾಯಿದನ್ನ ಆಗಲಿ, 20 ರೂಪಾಯಿ ಕಾಯಿನ್ಸುಗಳನ್ನು ಆಗಲಿ, ಒಟ್ಟು 21 ಕಾಯಿನ್ಸು ಜೊತೆಗೆ ಬಿಲ್ಲುವ ಪತ್ರೆ, ಆ ಬಿಲ್ಲುವ ಪತ್ರೆಗೆ ಒಂಚೂರು ಚಿಟಿಕೆಯಷ್ಟು ಭಸ್ಮ ಹಚ್ಚಿಬಿಟ್ಟು ನೀವು ಧರ್ಮಸ್ಥಳಕ್ಕೆ ಹೋದಾಗ ಧರ್ಮಸ್ಥಳದ ಉಂಡಿಗೆ, ಕಾಣಿಕೆ ಉಂಡಿಗೆ ಈ ದುಡ್ಡಿನ ಜೊತೆ ಈ ವಸ್ತು ಹಾಕುವ ಸಂದರ್ಭದಲ್ಲಿ ಓಂ ಕ್ಲೀಂ ಹರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಸ್ವಾಹ, ಓಂ ಕ್ಲೀಂ ಹರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಸ್ವಾಹ, ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ ಅಂತ ಈ ಮಂತ್ರದ ಮುಖಾಂತರ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ಅಂದುಕೊಂಡಿದ್ದ ಕೆಲಸ ಏನೇ ಇದ್ದರೂ 500% ಆಗೇ ಆಗುತ್ತೆ, ಮತ್ತು ದುಡ್ಡಿನ ಆಶೀರ್ವಾದ ಸಿಗುತ್ತೆ. ಇಂಥ ಸಂದರ್ಭದಲ್ಲಿ ಹೋಗಿ ಖಂಡಿತವಾಗ್ಲೂ ಅಂದುಕೊಂಡಿದ್ದು ಏನೇ ಇರಲಿ ನಿಮ್ಮ ಕೆಲಸ ಆಗೇ ಆಗುತ್ತೆ. ದುಡ್ಡಿನ ಆಶೀರ್ವಾದ ಸಿಕ್ಕರೆ ಸೈಟು, ಮನೆ, ಭೂಮಿ, ಅಪಾರ್ಟ್ಮೆಂಟು, ಕಾರು, 2 ವೀಲರು, ಬಂಗಾರ, ಆಸ್ತಿಗಳು, ಮನೆಗಳು ಎಲ್ಲ ಮಾಡ್ಕೊಂತೀರ. ಒಳ್ಳೆ ವ್ಯಾಪಾರ, ಬಿಸ್ನೆಸ್ಸು ಎಕ್ಸಲೆಂಟಾಗಿ ಆಗುತ್ತೆ. ಮದುವೆ, ಉದ್ಯೋಗ, ನಿಮ್ಮ ಹರಕೆಗಳು ಏನೇ ಇದ್ದರೂ ಈಡೇರುತ್ತೆ ಖಂಡಿತವಾಗ್ಲೂ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಬಟನ್ ಇರುತ್ತೆ ಕೆಳಗಡೆ ಪ್ರೆಸ್ ಮಾಡಿ. ನಮಸ್ಕಾರ.